ಅಹಮದಾಬಾದ್ನ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ನಾವು ಮಾಹಿತಿ ಕೊಡ್ತಾ ಇದ್ವಿ. ದುರಂತದಲ್ಲಿ ಸತ್ತವರ ಸಂಖ್ಯೆ ಇಲ್ಲಿ ತನಕ 297ಕ್ಕೆ ಏರಿಕೆ ಆಗಿದೆ. ಇನ್ನು ಸುಮಾರು ಜನ ಆಸ್ಪತ್ರೆ ಮುಂಭಾಗದಲ್ಲಿ ತಮ್ಮವರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಓಡೋಡಿ ಬರ್ತಾ ಇದ್ದಾರೆ. ಟೋಟಲ್ ಆಗಿ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟ ದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಆಗಿದೆ. DNA ಮೂಲಕ ಮೃತದೇಹಗಳ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಸದ್ಯ 5 ಮೃತದೇಹಗಳನ್ನ ಪತ್ತೆ ಹಚ್ಚಿ ಯಾರದ್ದು ಅಂತ ನೋಡಿ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ. ರಾಜಸ್ಥಾನದ 2, ಮಹಾರಾಷ್ಟ್ರದ 2, ಮಧ್ಯಪ್ರದೇಶದ 1 ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಈ ವಿಮಾನ ದುರಂತದಲ್ಲಿ ಟೋಟಲ್ ಆಗಿ ನಾವು ಹೇಳ್ತಾ ಇದ್ದೀವಿ ನಿಮಗೆ 265ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ನಂಬರ್ಸ್ ನಮಗೆ ಸಿಗಬೇಕಾಗಿದೆ ಅಧಿಕೃತವಾಗಿ. ಆದರೆ ಕೆಲವರ ಮೃತದೇಹವನ್ನಂತೂ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಸುಟ್ಟು ಕರಕಲಾಗಿದೆ, ಸುಟ್ಟು ಬೂದಿ ಹಾಕಿದ್ದಾರೆ ವಿಮಾನದ ಒಳಗಿದ್ದವರು. ಆಮೇಲೆ ಈ ವಿಮಾನ ಬಡ್ದಂತಹ ಆ ಹಾಸ್ಟೆಲ್ನ ಆ ಜಾಗ ಇದೆಯಲ್ಲ ಅಲ್ಲೂ ಕೂಡ ಅಷ್ಟೇ. ಇನ್ನೊಂದು ಕಡೆಗೆ ಪಾಪ ಕುಟುಂಬಗಳು ಈ ದೃಶ್ಯ ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ, ಮನಸ್ಸು ಭಾರವಾಗುತ್ತೆ. ಉಜ್ವಲ ಭವಿಷ್ಯದ ಕನಸು ಕಂಡವರ ಕನಸು ನುಚ್ಚುನೂರಾಗಿದ್ದಲ್ಲದೆ ಇವರಿಗೆಲ್ಲ ಆಸರೆ ಆಗಿದ್ದವರು ಬದುಕಿನ ಅರ್ಥ ದಾರಿಯಲ್ಲೇ ಹೇಳದೆ ಕೇಳದೆ ಹೊರಟುಬಿಟ್ಟಿದ್ದಾರೆ. ನೋಡಿ, ಅವರು ರೋಧಿಸ್ತಾ ಇರುವಂತಹ ರೀತಿ ನೋಡಿದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಅವ್ರು ಯಾರು ಅಂತ ಇಡೀ ಭಾರತಕ್ಕೆ ಗೊತ್ತಿಲ್ಲ, ಆದರೆ ಭಾರತದಲ್ಲಿರೋ ಪ್ರತಿಯೊಬ್ಬರು ಕೂಡ ಹೀಗಾಗಬಾರ್ದಾಗಿತ್ತು ಅನ್ನುವಂತಹ ನೋವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರ ಮನಸ್ಸಿಗೂ ದುಃಖ ತಂದಂತಹ ಅತಿ ದೊಡ್ಡ ವಿಮಾನ ದುರಂತ ಇದು. ಮೃತಪಟ್ಟ ಕುಟುಂಬಸ್ಥರಿಗೆ ಕೊನೆಯ ಕ್ಷಣದಲ್ಲೂ ತಮ್ಮವರ ಜೊತೆಗಿರಲಿಲ್ಲ ಅನ್ನುವಂತಹ ನೋವು. ಆಸ್ಪತ್ರೆ ಬಳಿ ಮೃತರ ಕುಟುಂಬಸ್ಥರು ದೌಡಾಯಿಸ್ತಾ ಇದ್ದಾರೆ. ತಮ್ಮವರನ್ನ ಕಳೆದುಕೊಂಡು ಕುಟುಂಬಗಳು ಎಲ್ಲಿದ್ದಾರೆ, ಇಲ್ಲಿ ಸಿಗ್ತಾ ಇದೆ ನಮ್ಮ ಮೃತದೇಹ, ಮುಖ ನೋಡಿದ್ರು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮವರನ್ನ ಅನ್ನುವಂತಹ ನೋವು ಅವರನ್ನ ಕ್ಷಣ ಕ್ಷಣಕ್ಕೂ ಹಿಂಸಿಸ್ತಾ ಇದೆ. ದುರಂತದಲ್ಲಿ ಕಾಣೆಯಾದವರಿಗಾಗಿ ಹುಡುಕಾಡ್ತಾ ಇರುವಂತಹ ದಯನೀಯ ಸ್ಥಿತಿ ನಮಗೆ ಆಸ್ಪತ್ರೆ ಆವರಣದಲ್ಲಿ ಕಾಣಿಸ್ತಾ ಇದೆ. ಪಾಪ ಈ ಕ್ಷಣಕ್ಕೂ ಅವ್ರಿಗೆ ನಮ್ಮವ್ರು ಏನಾದರೂ ಒಂದು ಪವಾಡ ಸದೃಶವಾಗಿ ಬದುಕಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಬಟ್ ಹಾಗೆ ಆಗಲ್ಲ. ಎದೆ ಬಡಿದುಕೊಂಡು ಕುಸಿದು ಬೀಳೋಷ್ಟು ರೋಧಿಸ್ತಾ ಇದ್ದಾರೆ. ಆ ಹಿರಿ ಜೀವದ ರೋದನೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನೋಡಿ, ಪಾಪ ಅವ್ರ ಪಾಲಿಗೆ ಈ ವಿಮಾನ ದುರಂತ, ವಿಮಾನದಲ್ಲಿ ಕೂತ್ಕೊಳ್ಳದೆ ಇದ್ದವ್ರು ತಂಪಾಳಕ್ಕೆ ತಾವು ಹೋಗಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹಾಸ್ಟೆಲ್ ವಿದ್ಯಾರ್ಥಿಗಳು, ಅವ್ರಿಗೂ ಕೂಡ ಈ ವಿಮಾನ ಹೇಗೆ ಯಮದೂತನ ರೀತಿ ಆವರಿಸ್ಬಿಟ್ಟಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಇನ್ನೊಂದು ಕಡೆಗೆ ಕುಟುಂಬಗಳು, ಪಾಪ ಒಬ್ಬರ ಕೈಯಲ್ಲಿ ಫೋನ್ ಇದೆ, ಅದರಲ್ಲಿ ಭಾವಚಿತ್ರ ಇದೆ, ಅದನ್ನು ತೋರಿಸಿದ್ರು ಯಾರಿಗೂ ಈ ಕ್ಷಣಕ್ಕೆ ಅವರಿದ್ರಾ ಇಲ್ವಾ ಅಂತ ಕನ್ಫರ್ಮೇಷನ್ ಕೊಡೋದಕ್ಕಾಗ್ತಿಲ್ಲ. ಇನ್ನೂ ತಮ್ಮವರು ಇದ್ರು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ನೋವಿನಿಂದ ಆಚೆ ಬರ್ತಾ ಇರುವಂತಹ ಕುಟುಂಬಸ್ಥರು ಯಾರಿಗೆ ಏನು ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರ ಹೊಟ್ಟೆಗೆ ಬೆಂಕಿ ಇಟ್ಟಂಗಾಗಿದೆ. ನಿರೀಕ್ಷೆನೇ ಮಾಡಿರಲಿಲ್ಲ. ಅದು ಈ ರೀತಿ ಅಪಘಾತದಲ್ಲಿ ಮಕ್ಕಳನ್ನ ಕಳ್ಕೊಳ್ಳೋದು ಅಂದರೆ ಯಾವ ತಂದೆ ತಾಯಿಗೆ ಅದನ್ನು ಸಹಿಸೋದಕ್ಕಾಗತ್ತೆ? ನೋಡಿ, ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ನವರಿದ್ದಾರೆ, ಅವರೆಲ್ಲರೂ ಸಾಂತ್ವನ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆ ಜೀವಕ್ಕೆ ಯಾರ ಸಾಂತ್ವನ ಕೂಡ ಬೇಕಿಲ್ಲ. ಬೇಕಿರೋದು ಅವರ ಮಕ್ಕಳು ಜೀವಂತವಾಗಿ ವಾಪಸ್ ಬರೋದು. ಆದರೆ ಅದು ಸಾಧ್ಯ ಇಲ್ಲ. ವಿಧಿ ವಿಪರೀತ ಅಂತ ನಾವು ಇಂತಹ ಘಟನೆಗಳನ್ನು ನೋಡಿದಾಗ ಹೇಳಬೇಕಾಗತ್ತೆ. ದೊಡ್ಡ ಪ್ರಮಾಣದ ಜೀವಹಾನಿಯಾದರೆ ಎಷ್ಟೊಂದು ನೋವನ್ನು ಇಡೀ ಕುಟುಂಬ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಈ ಎಲ್ಲ ದೃಶ್ಯಾವಳಿಗಳು ಕೂಡ
ಅವರ ಕಣ್ಣೀರ ಧಾರಿಯ ಕತೆಗಳು ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಮನೆಯಲ್ಲಿ ಯಾರನ್ನು ಕಳ್ಕೊಂಡಂತಹ ದುಃಖ ಮತ್ತು ಅಂತರಂಗದ ನೋವಿದೆಯಲ್ಲ, ಅದು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರತ್ತೆ. ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ. ಸುಮಾರು ಜನ ಕನಸುಗಳ ಜೊತೆಗೆ ಅಲ್ಲಿ ಕೂತ್ಕೊಂಡಿದ್ರು, ಇನ್ನು ಸುಮಾರು ಜನ ಪ್ರಯಾಣಿಕರು ಕನಸುಗಳ ಜೊತೆಗೆ ಹೋದರು. ಕನಸೂ ನುಚ್ಚುನೂರಾಯಿತು, ದೇಹವೂ ಕೂಡ ಬೂದಿಯಾಗಿದೆ. ನಿನ್ನೆ ಒಂದು ಪವಾಡ ಆಯಿತು. ಸೋಲ್ ಸರ್ವೈವರ್ ರಮೇಶ್ ಬದುಕುಳಿದಿದ್ದು ಹೇಗೆ ಅನ್ನೋ ಪ್ರಶ್ನೆ. ಕರಾಳ ಕ್ಷಣವನ್ನು ಬಿಚ್ಚಿಟ್ಟಿದ್ದಾರೆ ಮೃತ್ಯುಂಜಯ. ನಿಜ ಅಕ್ಷರಗಳಲ್ಲಿ ಅವರು ಮೃತ್ಯುಂಜಯ. ನಾನು ಬದುಕಿರೋದು ನನಗೇ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಈ ಕರಾಳತೆ ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಗೆ ಬದುಕುಳಿದೆ ಅನ್ನೋದು ನನಗೆ ಈ ಕ್ಷಣಕ್ಕೂ ಗೊತ್ತಾಗ್ತಿಲ್ಲ ಅಂತ ಸಾವನ್ನೇ ಗೆದ್ದಂತಹ ರಮೇಶ್ ವಿಶ್ವಾಸ್ ಅವರು ಮಾತನಾಡಿದ್ದಾರೆ. ವಿಮಾನ ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕ. ಅವ್ರನ್ನ ನರೇಂದ್ರ ಮೋದಿ ಅವರು ಕೂಡ ಬಂದು ಮಾತಾಡ್ಸಿದ್ರು, ಆರೋಗ್ಯವನ್ನು ವಿಚಾರಿಸಿದ್ರು. ಆಮೇಲೆ ಎಲ್ರಿಗೂ ಆಶ್ಚರ್ಯ ಆಗಿದ್ದು ಈ ಸಂಜೆ ನಂತರ ಹರಿದು ಬಂದಂತಹ ಈ ವಿಡಿಯೋ. ಅದರಲ್ಲಿ ಅವ್ರಿಗೇನು ಆ್ಯಂಬುಲೆನ್ಸ್ನಲ್ಲಿ ಏನು ಬರಲಿಲ್ಲ, ಅವ್ರು ನಡ್ಕೊಂಡೇ ಬಂದರು ಆ್ಯಂಬುಲೆನ್ಸ್ ಕಡೆಗೆ. ರೈಟ್, ಗಮನಿಸ್ತಾ ಇದ್ರಿ ರಮೇಶ್ ವಿಶ್ವಾಸ್ ಅವರು ಆ ಗಳಿಗೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ರು. ಮತ್ತು ಅವರ ಸಮಯ ಪ್ರಜ್ಞೆ ಕೂಡ ಅವರಿಗೆ ಅವರನ್ನ ಇವತ್ತು ಜೀವಂತವಾಗಿ ನಾವು ನೋಡೋ ರೀತಿ ಮಾಡಿದೆ. ಇಲ್ಲಾಂದಿದ್ದರೆ ಸಾಧ್ಯನೇ ಇಲ್ಲ. ಈ ಥರದ್ದೊಂದು ಆ ಸೆಕೆಂಡ್ಸಲ್ಲಿ ಯೋಚನೆ ಮಾಡಿಕೊಂಡು ಎಮರ್ಜೆನ್ಸಿ ಎಕ್ಸಿಟಿಂದ ಆಚೆ ಬರೋದು, ಆಮೇಲೆ ಆಗಲೂ ಅವರು ಕಾನ್ಫಿಡೆಂಟ್ ಇರಲಿಲ್ಲ. ಅದೆಲ್ಲವನ್ನು ಸಾವು ಗೆದ್ದಂತಹ ರಮೇಶ್ ವಿಶ್ವಾಸ್ ಅವರು ಹೇಳ್ತಾ ಇದ್ರು. ಬಟ್ ಅವ್ರ ಸಹೋದರನನ್ನು ಕೂಡ ಅವ್ರು ಕಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಸ್ಪತ್ರೆ ಆವರಣದಲ್ಲಿ ನಿಜಕ್ಕೂ ಮನಕಲಕುವ ಘಟನೆ ನಮಗೆ ಒಂದೊಂದೇ ಸಾಕ್ಷಿ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಕೂಡ ಅದನ್ನು. ಈಗ ಸದ್ಯಕ್ಕೆ ಮೃತದೇಹಗಳನ್ನು ಹಸ್ತಾಂತರ ಮಾಡೋ ಪ್ರಕ್ರಿಯೆ ಹೇಗಾಗ್ತಾ ಇದೆ, ಆಮೇಲೆ ಕೆಲವರ DNA ಟೆಸ್ಟ್ಗೂ ಕೂಡ ಸ್ಯಾಂಪಲ್ಸನ್ನು ಕೊಡಿ ಅಂತ ಕುಟುಂಬಸ್ಥರನ್ನು ಕೇಳ್ಕೊಂಡಿದ್ದಾರೆ ಅಂತ. ಟೋಟಲ್ ಆಗಿ ಎಷ್ಟು ಸ್ಯಾಂಪಲ್ಸನ್ನು ಇಲ್ಲಿ ತನಕ ಕಲೆಕ್ಟ್ ಮಾಡಿದ್ದಾರೆ? ಒಂದು. ಎರಡನೇ ಭಾಗ ಬ್ಲ್ಯಾಕ್ ಬಾಕ್ಸ್ ವಿಚಾರವಾಗಿ ಇಲ್ಲಿ ತನಕ ಪತ್ತೆ ಆಗಿಲ್ಲ. ಹೇಗೆ ನಡೀತಾ ಇದೆ ಶೋಧ ಕಾರ್ಯ? ಮಮತಾ, ಸದ್ಯಕ್ಕೆ ನಾನು ಸಿಟಿ ಸಿವಿಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಮೃತದೇಹಗಳನ್ನೆಲ್ಲವನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ಮತ್ತು DNA ಮ್ಯಾಚ್ ಮಾಡಿ ಅವರ ಕುಟುಂಬಕ್ಕೆ ಹಸ್ತಾಂತರಿಸುವಂಥ ಕೆಲಸವನ್ನು ಆಗ್ತಾ ಇರುವಂಥದ್ದು ನೋಡ್ಬೋದು. ನೀವು ಪೋಸ್ಟ್ ಮಾರ್ಟಮ್ ರೂಮನ್ನು ಗಮನಿಸ್ತಾ ಹೋಗ್ಬೋದು. ನಿನ್ನೆ ಅಪಘಾತ ಆದ ಬಳಿಕ ಎಲ್ಲ ಮೃತದೇಹಗಳನ್ನು ಇಲ್ಲಿಗೆ ಸಾಗಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಈವರೆಗೂ 150ಕ್ಕಿಂತ ಹೆಚ್ಚು ಮಂದಿಯ DNA ಸ್ಯಾಂಪಲ್ಗಳನ್ನು ಪಡ್ಕೊಂಡು ಅವುಗಳನ್ನು ಮ್ಯಾಚ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಈಗಾಗಲೇ 5 ಮೃತದೇಹಗಳನ್ನು ನಿನ್ನೆ DNA ಸ್ಯಾಂಪಲ್ ಏನು ತೆಗೆದುಕೊಳ್ಳಲಾಗಿತ್ತು ಅವುಗಳನ್ನು ಮ್ಯಾಚ್ ಮಾಡಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಇನ್ನೊಂದು ಮೃತದೇಹವನ್ನು ಸಂಜೆಯ ಒಳಗಡೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇನ್ನು ಬಾಕಿ ಉಳಿದಂಥ ಮೃತದೇಹಗಳನ್ನು ಹಸ್ತಾಂತರ ಮಾಡಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ DNA ಸ್ಯಾಂಪಲ್ ಪಡ್ಕೊಂಡು ಬಳಿಕ ಅದರ ವರದಿ ಬರಬೇಕಾದ್ರೆ ಸುಮಾರು 48 ಗಂಟೆಯಿಂದ 72 ಗಂಟೆಗಳು ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳಿದ್ದಾವೆ. ಸಾಧ್ಯವಾದಷ್ಟು ವೇಗವಾಗಿ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿ ಆಯಾ ಕುಟುಂಬಗಳಿಗೆ ಮೃತದೇಹಗಳನ್ನು ಹಸ್ತಾಂತರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು ರಾಜ್ಯ ಸರ್ಕಾರದಿಂದ. ಹೀಗಾಗಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ DNA ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮೃತದೇಹಗಳಿಗೆ ಮ್ಯಾಚ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಬಹುಶಃ 265ಕ್ಕೂ ಹೆಚ್ಚು ಮೃತದೇಹಗಳಿರುವಂಥ ಹಿನ್ನೆಲೆಯಲ್ಲಿ 3-4 ದಿನಗಳ ಕಾಲ ಇದೇ ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಈಗಾಗಲೇ 150-160 ಜನರು DNA ಸ್ಯಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿರುವಂಥ ಕುಟುಂಬಸ್ಥರಿಗೂ ಕೂಡ ಕರೆಯನ್ನು ಮಾಡಿ ಅವ್ರಿಗೂ ಕೂಡ ಅಹಮದಾಬಾದ್ಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅವರೆಲ್ಲರೂ ಕೂಡ ಬಂದು DNA ಸ್ಯಾಂಪಲ್ಗಳನ್ನು ಕೊಟ್ಟ ಮೇಲೆ ಅವುಗಳನ್ನು ಟೆಸ್ಟ್ ಮಾಡಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕು ಅಂದರೆ 3-4 ದಿನಗಳ ಸಮಯ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ 3-4 ದಿನಗಳ ಕಾಲ ಅಹಮದಾಬಾದ್ ಸಿಟಿ ಸಿವಿಲ್ ಆಸ್ಪತ್ರೆ ಮುಂಭಾಗದಲ್ಲಿ ಈ ರೀತಿಯಾದಂಥ ಚಿತ್ರಣ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸಾಕಷ್ಟು ಜನ DNA ಸ್ಯಾಂಪಲ್ ಅನ್ನು ಕೊಡೋಕೆ ಬಂದಂಥ ಸಂದರ್ಭದಲ್ಲಿ ಘಟನೆಯನ್ನು ನೆನಪಿಸ್ಕೊಂಡು ತಮ್ಮವರನ್ನ ನೆನಪಿಸ್ಕೊಂಡು ಆಕ್ರಂದನ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇಂತಹ ದೃಶ್ಯಗಳನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಕರಳು ಕಿತ್ತು ಬರುವಂತಹ ಸನ್ನಿವೇಶಗಳನ್ನು ಕೂಡ ಬಹಳಷ್ಟು ಜನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಬಹಳಷ್ಟು ಜನ ಪತ್ನಿಯರನ್ನ ಕಳ್ಕೊಂಡಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಬಹಳಷ್ಟು ಜನರು ಕಳ್ಕೊಂಡಿರುವಂಥದ್ದು. ಅವರೆಲ್ಲರ ದುಃಖ ಏನಿದೆ ಅದು ಮಡುಗಟ್ಟಿರುವಂಥದ್ದು. ಇಲ್ಲಿ ಬಂದು ಸ್ಯಾಂಪಲ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಅವರ ಆಕ್ರಂದನ ನೋಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸನ್ನಿವೇಶಗಳು ಇಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಇನ್ನು ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಈಗಿರುವಂಥ ಮಾಹಿತಿಗಳ ಪ್ರಕಾರ
ಪ್ರಕಾರ ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಫೊರೆನ್ಸಿಕ್ ಅಧಿಕಾರಿಗಳು, DCGA ಅಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಅದನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಸೊ ಈ ಮಾಹಿತಿ ಅಂದ್ರೆ ಫ್ಲೈಟ್ ಆಪರೇಟ್ ಆಗಬೇಕಾದಂತ ಸಂದರ್ಭದಲ್ಲಿ ಪೈಲಟ್ ಮತ್ತೆ ATC ನಡುವೆ ನಡೆದಿರುವಂತ ಎಲ್ಲಾ ಸಂಭಾಷಣೆಗಳು ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಮಾಹಿತಿಯ ಆಧಾರದ ಮೇಲೆ ನಿರ್ದಿಷ್ಟವಾಗಿ ದುರ್ಘಟನೆ ನಡೀಲಿಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಾಗುತ್ತೆ. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಬ್ಲ್ಯಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಬ್ಲ್ಯಾಕ್ ಬಾಕ್ಸ್ ನ ಇನ್ವೆಸ್ಟಿಗೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ದುರಂತಕ್ಕೂ ಕೆಲ ಸೆಕೆಂಡ್ಗಳ ಮುಂಚೆ ವಿಮಾನದ ಪೈಲಟ್ಗಳ ನಡುವೆ ಯಾವ ರೀತಿ ಸಂಭಾಷಣೆ ಆಗಿತ್ತು, ಆಮೇಲೆ ಟೆಕ್ನಿಕಲ್ ಫೇಲ್ಯೂರಾ, ಇದು ಏರ್ಕ್ರಾಫ್ಟ್ನ ಫೇಲ್ಯೂರಾ, ಇಂಜಿನ್ ಫೇಲ್ಯೂರಾ, ಅಥವಾ ಹ್ಯೂಮನ್ ಎರರ ಅಂದರೆ ಪೈಲಟ್ಗಳದ್ದು ಎರರ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ನಮಗೆ ಸ್ವಲ್ಪ ಹೊತ್ತಲ್ಲಿ.